ಸಂಸದರಿಗೆ ಹೇಳ್ತೀನಿ, ನೀವು ನನ್ನ ಕುಟುಂಬದ ಬಗ್ಗೆ ಕೇಳ್ಕೊಳ್ಳೋದಾದರೆ ನಮ್ಮ ಫಾಲೋವರ್ಸು ನಾಳೆ ನಿಮ್ಮ ಮೆಂಬರ್ಸು ನಿಮ್ಮ ಕುಟುಂಬದ ಬಗ್ಗೆನೂ ಮಾತಾಡ್ತಾರಲ್ಲ. ಬಟ್ ಅದಕ್ಕೂ ನನಗೆ ಸಂಬಂಧ ಇಲ್ಲ. ನನಗೆ ಕೇಶವರೆಡ್ಡಿ ಅಣ್ಣ ಅಂದರೆ ತುಂಬ ಗೌರವ. ಶಾಂತಮ್ಮನವರು ನನಗೆ ತಾಯಿ ಸಮಾನ. ಅವ್ರ ತಂದೆ ತಾಯಿ ಬಗ್ಗೆ ನನಗೆ ಗೌರವ ಇದೆ. ಸಂಸದರಿಗೆ ಯಾಕೆ ನನ್ನ ತಂದೆ ತಾಯಿ ಬಗ್ಗೆ ಗೌರವ ಇಲ್ಲ ಅಷ್ಟೇ ನಾನು ಕೇಳೋದು. ತಂದೆ ತಾಯಿನ ಗೌರವಿಸ್ಬೇಕು. ನಾನು ಹೇಳಿದ್ದೆ ಕಾರ್ಡಿಯೋ ಕೇರ್ಗೆ ಶಾಂತಮ್ಮನವ್ರ ಹೆಸರು ಇಡ್ತೀನಿ ನೋಡಿ. ಸ್ಟಾರ್ಟ್ ಆಗಲಿ ಹಾಸ್ಪಿಟ್ಲು, ಶಾಂತಮ್ಮ ಕಾರ್ಡಿಯೋ ಕೇರ್ ಅಂತ. ಸುಧಾಕರ್ ಅವರು ತಾಯಿಯವರು ಅನ್ನೋ ಕಾರಣಕ್ಕಲ್ಲ, ನಮ್ಮೂರಿನ ಗೌರವಯುತ ಹೆಣ್ಣು ಮಗಳಾಗಿ ನನ್ನ ತಾಯಿ ಸಮಾನ ಸುಧಾಕರ್. ಅವ್ರ ಹೆಸರು ಇಡ್ತೀನಿ ನಾನು. ಸಂಸದರಿಗೆ ಹೆಂಗೆ ಅಭಿಮಾನಿಗಳ ವರ್ಗ ಇದೆಯೋ ನನಗೂ ಒಂದು ಅಭಿಮಾನಿಗಳ ವರ್ಗ ಇದೆ. ನಾನು ಅವ್ರು ಏನು ಪ್ರೆಸ್ ಮೀಟ್ ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ನಿನ್ನೆ ಪ್ರೆಸ್ ಮೀಟ್ ಬಗ್ಗೆನೂ ನನಗೆ ಐಡಿಯಾ ಇಲ್ಲ. ಅವರೇನೋ ಪ್ರೆಸ್ ಮೀಟಲ್ಲಿ ನನಗೆ ಕೆಲವು ಮುಖಂಡರು ಫೋನ್ ಮಾಡಿ, ಸರ್ ನಿಮ್ಮ ತಂದೆ ಹೇಗೆ ಆತ್ಮಹತ್ಯೆ ಮಾಡ್ಕೊಂಡ್ರು ಇದ್ರ ಬಗ್ಗೆ ಮಾತಾಡಿದ್ರು. ಹಣ ಬಿಟ್ಟುಬಿಡಿ ಅಣ್ಣ, ಏನು ಮಾಡೋಕ್ಕಾಗುತ್ತೆ. ಬಟ್ ಅವರು ಏನು ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರು ಅಂತ ಆಕ್ರೋಶದಲ್ಲಿ ಮಾತಾಡಿದ್ದಾರೆ ನೋಡಿ. ಇದು ಕಾಂಗ್ರೆಸ್ ಭದ್ರಕೋಟೆ. ಕಾಂಗ್ರೆಸ್ ಪಕ್ಷದ ಜೊತೆ ಎಲ್ಲ ಸಮುದಾಯಗಳು ಇದೆ, ಸಾಮಾಜಿಕ ನ್ಯಾಯ ಇದೆ. ನಾನೊಬ್ಬ OBC ಸಮುದಾಯದ ಹುಡುಗ. 50 ವರ್ಷ ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದು OBC ಸಮುದಾಯದ ಹುಡುಗ MLA ಆಗಿದ್ದಾನೆ.